ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಇವತ್ತು ಅಮ್ಮನ ಮನೆಯಿಂದ ತಂಗಿ ಮನೆಗೆ ಬಂದೆ. ಭಾವ ಇವರು ನೋಡಿ, ಒಬ್ಬ ಮೊಬೈಲ್ ಒಳಗೆ ನುಗ್ಗಿ ಹೋಗಿದ್ದಾನೆ. ಈಗಿನ ಮಕ್ಕಳೇ ಹೀಗೆ, ಮೊಬೈಲ್ ಸಿಕ್ಕರೆ ಸಾಕು, ಪಕ್ಕದಲ್ಲಿದ್ದು ಕರೆದ್ರೂ ಕೇಳಲ್ಲ, ಅಲ್ಲಿ ಬಿಡ್ತಿದ್ದಾನೆ. ಈವ್ನಿಂಗ್ ಆಗಿದೆ, ನಾವು ಬಂದು ರೀಚ್ ಆಗುವಾಗ. ಅಲ್ಲಿಂದ ಟೀ ಕುಡಿದ್ವಿ ಎಲ್ಲರೂ, ಜೊತೆಗೆ ಸ್ನ್ಯಾಕ್ಸ್ ಎಲ್ಲ ಇತ್ತು. ತಂಗಿ ಮನೆಗೆ ಬಂದು 1 ವರ್ಷ ಆಯಿತು. ನಾನು ಇಲ್ಲಿ ತಂಗಿ ಮಗಂದು ಸೈಕಲ್ ಇತ್ತು. ಸೈಕಲೆಲ್ಲ ತುಳಿಯೋಕ್ಕೆ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಮರ್ತೋಗಿದೆ, ಒಂದು ಸ್ವಲ್ಪ ಗೊತ್ತಿತ್ತು. ಇವತ್ತು ಸುಮ್ಮನೆ ಹಾಗೆ ಟ್ರೈ ಮಾಡಿದೆ, ಆಗತ್ತಾ ಅಂತ. ಬ್ಯಾಲೆನ್ಸ್ ಮಾಡೋದು ಕಷ್ಟ. ಇದು ರಂಬುಟ ಹಣ್ಣು, ಗೊತ್ತಿರ್ಬೋದು ನಿಮಗೆ. ನೋಡಿ, ತಂಗಿ ಮನೆಯಲ್ಲಿ ತುಂಬ ಇದೆ. ರಂಬುಟ ಹಣ್ಣದು ಮರದ ಕೆಳಗೇನೆ ಎಲ್ಲರೂ ಇದ್ದರು. ಚೆಂದ ಇದೆ, ಸ್ವೀಟಾಗಿ ಬೇಕಾದಷ್ಟಿದೆ ಮರದಲ್ಲಿ. ಇದರಲ್ಲಿ A to Z ಎಲ್ಲ ಅಂಶಗಳಿವೆ ಅಂತೆ, ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಇದೆಲ್ಲ ಹಣ್ಣಾಗಿಲ್ಲ, ಸಣ್ಣ ಸಣ್ಣದು. ಹಣ್ಣಾದರೆ ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ. ಹಾಗೆ ನನ್ನ ತಂಗಿ ಮಲ್ಲಿಗೆ ಕೃಷಿ ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಇದು ಮಲ್ಲಿಗೆ ಕೃಷಿ ಅಂತ ಹೇಳಿದರೆ ಬೆಳಿಗ್ಗೆ ಬೇಗ ಎದ್ದು ಮಾಲೆ ಮಾಡಿ ಕೊಡೋದೇ ಕಷ್ಟ. ನೋಡಿ ರಂಬುಟ ಹಣ್ಣು ಮರದಲ್ಲಿ ಹೇಗಿದೆ ಅಂತ, ಫುಲ್ ಹಣ್ಣಿದೆ. ಮಕ್ಕಳು ಸಹ ಸೈಕಲ್ ಮಾಡ್ತಾಯಿದ್ದಾರೆ. ಎಲ್ಲರೂ ಟ್ರೈ ಮಾಡಿದ್ದು. ಈವ್ನಿಂಗ್ ಮತ್ತು ನಾವು ಮೂವಿ ನೋಡೋಕ್ಕೆ ಹೊರಟ್ವಿ. ಸುಳ್ಯ ಟೌನಲ್ಲಿ ಮೂವಿ ಒಂದು ಬಂದಿದೆ, ತುಳು ಮೂವಿ, ಗಜಾನನ ಕ್ರಿಕೆಟರ್ಸ್ ಅಂತ. ಹಾಗಾಗಿ ಸುಮ್ಮನೆ ಹೋಗೋಣವಾ ಅಂತ ಒಂದು ಹೇಳಿದ್ದಷ್ಟೇ, ಹೋಗುವ ಅಂತ ಹೇಳಿ ಡಿಸೈಡ್ ಮಾಡಿ ಲಾಸ್ಟ್ ಮೂಮೆಂಟಿಗೆ ಹೊರಟಿದ್ದು. ಹೋಗ್ತಾ ಇದ್ದೇವೆ ನಾವು ಮೂವಿ ನೋಡೋಕ್ಕೆ. ರೀಚ್ ಆದ್ವಿ. ಗಜಾನನ ಕ್ರಿಕೆಟರ್ಸ್ ಅಂತ ತುಳು ಮೂವಿ, ಕಾಮಿಡಿ ಮೂವಿ ಆ್ಯಕ್ಚುಲಿ. ಇವ್ರದ್ದೆಲ್ಲ ನವೀನ್ ಅವ್ರದ್ದು. ಮರುದಿನ ಕೂಡ ಇಷ್ಟು ರಂಬುಟನ್ನು ತೆಗೆದ್ವಿ ನಾವು. ನೋಡಿ, ಇದೇ ಕೆಲಸ. ಈವ್ನಿಂಗ್ ಏನಾದರೂ ಮಾಡೋಣ ಅಂತ ಹೇಳಿ, ಸ್ನ್ಯಾಕ್ಸ್ ಮಾಡೋಣ, ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಹೇಳಿ ರೈಸ್ ನೆನೆಸಿಟ್ಟಿದ್ದೆ. ಅದಕ್ಕೆ ಮಿಕ್ಸಿ ಮಾಡಿ ಆಲೂಗಡ್ಡೆನ ಹುಡಿ ಮಾಡಿ ಕೊತ್ತಂಬರಿ ಸೊಪ್ಪು ಮೆಣಸೆಲ್ಲ ಹಾಕಿ ಗೋಳಿ ಬಜೆ ಥರ ಎಣ್ಣೆಯಲ್ಲಿ ಬಿಟ್ಟರೆ ಈವ್ನಿಂಗ್ ಸ್ನ್ಯಾಕ್ಸ್ ಒಂದು ರೆಡಿ ಆಯಿತು. ಮಕ್ಕಳೆಲ್ಲ ಇದ್ದರು, ಮನೆ ತುಂಬ ಜನ ಇದ್ದರು. ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಮಾಡಿದ್ದು. ಕೈ ಫುಲ್ ಹಿಟ್ಟಾಗಿದೆ ಅಂತ ಹೇಳಿದರೆ ಮಿಕ್ಸ್ ಮಾಡಿದ್ದೆ ನಾನು, ಮತ್ತೆ ಕೈ ತೊಳ್ಕೊಂಡಿಲ್ಲ. ಹಾಗಾಗಿ ಕೈ ಫುಲ್ ಹಿಟ್ಟಿದೆ ನಂದು. ನೋಡಿ, ಇದು ಗೋಳಿ ಬಜೆ ಟೈಪ್ ಕಲರ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಹಾಗಾಗಿದೆ. ನಾಳೆ ಸತ್ಯನಾರಾಯಣ ಪೂಜೆ ಇದೆ, ಏನಾದರೂ ಡೆಕೋರೇಷನ್ ಮಾಡೋಣ ಮಾವಿನ ಎಲೆಯಿಂದ ಅಂತ ಹೇಳಿ ಈ ಥರ ಎಲ್ಲ ಟ್ರೈ ಮಾಡಿದ್ವಿ ನಾವು. ತಂಗಿ ಮಾಡ್ತಾ ಇದ್ದಾಳೆ. ಇದು ವಿಡಿಯೋ ನೋಡಿದ್ವಿ ನಾವು ಯೂಟ್ಯೂಬಲ್ಲಿ. ಹಾಗಾಗಿ ಬಾಗಿಲಿಗೆ ನೇತು ಹಾಕೋಕ್ಕೆ ಒಂದು ಚೆಂದ ಇರುತ್ತೆ ಈ ಥರ ಡೆಕೋರೇಷನ್ ಮಾಡಿದರೆ ಅಂತ ಹೇಳಿ ಈ ಥರ ಒಂದು ಟ್ರೈ ಮಾಡಿದ್ವಿ. ಮಾವಿನ ಎಲೆ ಎಲ್ಲ ತುಂಬ ಇದ್ದರೆ ನಾವು ಯಾವ ರೀತಿ ಕೂಡ ಡೆಕೋರೇಷನ್ ಮಾಡ್ಬೋದು. ಅಷ್ಟು ವಿಡಿಯೋಗಳಿದೆ, ಬೇಕಾದರೆ ನೋಡಿ ಮಾಡಲಿಕ್ಕೆ. ತುಂಬ ಸುಲಭವಾಗಿ ಮಾಡುವಂಥ ವಿಡಿಯೋಗಳೆಲ್ಲ ಇದೆ. ಹಾಗಾಗಿ ನಾವು 2 ವಿಡಿಯೋಗಳನ್ನು ನೋಡಿದ್ವಿ. 2 ವಿಡಿಯೋನ ಟ್ರೈ ಮಾಡೋಣ ಅಂತ ಹೇಳಿ ಇದೊಂದು ಫಸ್ಟ್ ಟ್ರೈ ಮಾಡಿದ್ದು. ನೋಡಿ, ಬಾಗಿಲಿಗೆ ನೇತು ಹಾಕಿದ್ದು. ತುಂಬ ಇದಕ್ಕೆ ಮತ್ತು ಯೆಲ್ಲೋ ಕಲರ್ ಹೂವು ಇಟ್ಟರೆ ಮಧ್ಯೆ ಮಧ್ಯೆ ಚೆಂದ ಕಾಣುತ್ತೆ. ಚೆಂದ ಇದೆ ಅಲ್ವಾ? ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ನನಗೆ. ಇನ್ನೊಂದು ಈ ಥರ ಟ್ರೈ ಮಾಡಿದ್ವಿ. ಇದು ಕೂಡ ಆ್ಯಕ್ಚುಲಿ ಚೆಂದ ಕಾಣ್ತಾ ಇತ್ತು. ಮಾವಿನ ಎಲೆ ಬೇಕಷ್ಟೇ. ಈ ಹಳ್ಳಿಗಳಲ್ಲಿ ಮಾವಿನ ಎಲೆ ಬೇಕಾದಷ್ಟು ಸಿಗತ್ತೆ, ಹಾಗಾಗಿ ಪ್ರಾಬ್ಲಮ್ ಇಲ್ಲ. ನೋಡಿ, ಇದನ್ನು ಕೂಡ ಹ್ಯಾಂಗ್ ಮಾಡಿದರೆ ಚೆಂದ ಕಾಣುತ್ತೆ. ಇದಕ್ಕೆ ಒಂದು
ಚೆಂಡು ಹೂವನ್ನ ಇಟ್ಟಿದ್ದಾಳೆ ತಂಗಿ. ಆದ ಕಾರಣ ಇದು ಇನ್ನೂ ಚೆಂದ ಕಾಣುತ್ತೆ. ಸತ್ಯನಾರಾಯಣ ಪೂಜೆ ಭಾನುವಾರ ಇತ್ತು. ನಾನು 2 ಡೇಸ್ ಇದ್ದು ಒಟ್ಟಿಗೆ ವಿಡಿಯೋ ಮಾಡಿಕೊಂಡು ಒಟ್ಟಿಗೆ ಹಾಕ್ತಾಯಿದ್ದೇನೆ. ಸತ್ಯನಾರಾಯಣ ಪೂಜೆ ಮತ್ತು ಬೆಳಿಗ್ಗೆ ಗಣಹೋಮ ಇತ್ತು. ಲಾಸ್ಟ್ ಇಯರ್ ಕೂಡ ಸೇಮ್ ಪೂಜೆ ಇತ್ತು. ಈ ಸಲ ಕೂಡ ಇದೇ ಟೈಮಿಗೆ ಸಹ ಮಾಡಿದರು. ಮಳೆ ಇತ್ತು. ಇವತ್ತು ಅರ್ಲಿ ಮಾರ್ನಿಂಗ್ ಮಳೆ ಬಂತು. ಈಗ ಪುಣ್ಯಕ್ಕೆ ಮಳೆ ಬಿಟ್ಟಿದೆ. ಈ ಅಲಂಕಾರವನ್ನು ಭಾವನೆ ಕೂತ್ಕೊಂಡು ಮಾಡ್ತಾರೆ. ಭಾವನೆಗೆ ಇಂಥದ್ರಲ್ಲೆಲ್ಲ ತುಂಬ ಆಸಕ್ತಿ, ಹಾಗಾಗಿ ಚೆಂದ ಮಾಡಿದ್ದಾರೆ. ಇನ್ನು ನಮ್ಮ ವಿಜಿ ಬಂದು ಪ್ರಸಾದ ಮಾಡೋಕ್ಕೆ ವಿಜಿಗೆ ಸಿಕ್ಕಿದೆ. ಹಾಗಾಗಿ ಸತ್ಯನಾರಾಯಣ ದೇವರ ಶಪಥ ಭಕ್ಷ್ಯವನ್ನು ವಿಜಿ ಮಾಡ್ತಾ ಇದ್ದಾರೆ. ಇದು ತುಂಬ ಅಂದರೆ ತುಂಬ ಟೈಮ್ ತಗೊಂಡಿದ್ದಾರೆ ಇದನ್ನು ಮಾಡೋಕ್ಕೆ. ಇಷ್ಟು ಟೈಮ್ ಬೇಕು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ತುಂಬ ಹೊತ್ತು ಮಾಡಿದ್ದಾರೆ ಇದನ್ನ. ರವೆದ್ದು ಶಪಥ ಭಕ್ಷ್ಯ, ಅದಕ್ಕೆ ಬಾಳೆಹಣ್ಣು ಹಾಕ್ಕೊಂಡಿದ್ದಾರೆ. ಇದೊಂದು ಹದ ಮಾಡಿ ಅದಕ್ಕೆ ಮತ್ತೆ ತುಪ್ಪ, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ, ಇದು ಆ್ಯಕ್ಚುಲಿ ಒಂದು 15 ದಿನ ಎಲ್ಲ ಇಟ್ಟರು ಎಂಥ ಸಹ ಆಗಲ್ಲ. ಫ್ರಿಜ್ಜಲ್ಲೆಲ್ಲ ಇಡಬೇಕು ಅಂತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಅಷ್ಟು ತುಪ್ಪದಲ್ಲಿ ಕಾಯಿಸಿರ್ತಾರೆ, ಏನಾಗಲ್ಲ. ನಮ್ಮ ಭಾವನ ರೆಡಿ ಮಾಡ್ತಿದ್ದಾರೆ ಭಟ್ರು, ಮುಂಡಾಸೆಲ್ಲ ಕಟ್ಟಿ ಪೂಜೆಗೆ ಕೂತ್ಕೊಳ್ಳುವವರು ತಂಗಿ ಮತ್ತು ಭಾವ. ಹಾಗಾಗಿ ರೆಡಿ ಮಾಡ್ತಾಯಿದ್ದಾರೆ ಭಾವನ. ಪ್ರಸಾದಕ್ಕೆ ಅಂತ ಸ್ವಲ್ಪ ರಂಬುಟ ಹಣ್ಣು ತೆಗೆದಿಟ್ಟಿದ್ದಾರೆ ನೋಡಿ, ಕಲರ್ ಬಂದಿದೆ. ಮನೆ ಸುತ್ತ ಎಲ್ಲ ರಂಬುಟ್ಟಿದ್ದು ಸಿಪ್ಪೆನೇ ಇದೆ ಇಲ್ಲಿ. ಪೂಜೆ ಶುರುವಾಗಿದೆ, ಕೂತಿದ್ದಾರೆ ಭಾವ ಆ್ಯಂಡ್ ತಂಗಿ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಅಲಂಕಾರ ಮಾಡಿ, ಮಲ್ಲಿಗೆ ಎಲ್ಲ ಇಬ್ಬರು ತಂಗಿಯಂದ್ರ ಮನೆಯಲ್ಲಿ ಮಲ್ಲಿಗೆ ಇತ್ತು, ಹಾಗಾಗಿ ಅಲ್ಲಿಂದ 2 ಕಡೆಯಿಂದ ಕೂಡ ತಂದು ಮಾಡಿದ್ದಾರೆ. ಮೊದಲೊಂದೀಪೆ ನಿನಗೆ ಗಣನಾಥ ದೇವ, ಒಂದೀಪೆ ನಿನಗೆ ಗಣನಾಥ. ವಿಘ್ನಗಳ ಕಳೆ ಗಣನಾಥ ದೇವ, ವಿಘ್ನಗಳ ಕಳೆ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಮೊದಲೊಂದೀಪೆ ನಿನಗೆ ಗಣನಾಥ ದೇವ, ಒಂದೀಪೆ ನಿನಗೆ ಗಣನಾಥ. ಪಾದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಸ್ವಯಂಭೋ ಗಂಗಾಧರ ಶಂಕರ ಕರುಣಾಕರ ಮಾಮ ಭವಸಾಗರ ತಾರಕ. ಗಂಗಾಧರ ಶಂಕರ ಕರುಣಾಕರ ಮಾಮ ಭವಸಾಗರ ತಾರಕ. ಓಂ ಶಂಭೋ ಶಿವ ಶಂಭೋ ಸ್ವಯಂಭೋ. ನಾವು ಇಷ್ಟು ಜನ ಒಳಗೆ ಊಟಕ್ಕೆ ಕೂತ್ವಿ. ದಂಪತಿ ಊಟ ಅಂತ ಹೇಳ್ತಾರೆ, ಗಂಡ ಹೆಂಡತಿ ಒಟ್ಟಿಗೆ ಕೂತು ಊಟ ಮಾಡೋದಕ್ಕೆ. ಮತ್ತೆಲ್ಲ ಹೊರಗಡೆ ಬಫೆ ಸಿಸ್ಟಮ್ ಇತ್ತು. 2 ದಿನ ತಂಗಿ ಮನೆಯಲ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಅಂತ ಹೋಗಿ ಜಾಲಿ ಮಾಡಿದ್ವಿ. ಎಲ್ಲ ಮಕ್ಕಳು ನೋಡಿ ಸೇರಿ ಫೋಟೋಶೂಟ್
ರೀಲ್ಸ್ ಏನೇನು ಬೇಕು ಅದೆಲ್ಲ ಆಗಿದೆ. ಖಂಡಿತ ನನ್ನ ಈ ಮಿನಿ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ಮಾಡಿ. ಮತ್ತೆ ಸಿಗ್ತೇನೆ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು.